ಮಾಲ್ ಅಂಗಡಿಗಳ ಮುಂದೆ ಕನ್ನಡ ನಾಮಫಲಕ ಕಡ್ಡಾಯ ಎನ್ನುವ ವಿಚಾರ ಏನಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ. ನಿನ್ನೆ ಬಹಳ ದೊಡ್ಡ ಪ್ರತಿಭಟನೆ ನಡೆಯಿತು. ಕನ್ನಡ ಪರ ಸಂಘಟನೆಗಳಿಂದ ಕರವೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಇದ್ದು ಬಿಬಿಎಂಪಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿಗೆ ಬುಲಾವ್ ಹೋಗಿದೆ. ಅಂಗಡಿ ಮುಂದೆ 60% ನಾಮಫಲಕ ಕನ್ನಡದಲ್ಲಿರಬೇಕು ಕಡ್ಡಾಯವಾಗಿ ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ. ಕಡ್ಡಾಯ ಕನ್ನಡ ನಾಮಫಲಕ ಆದೇಶ ಪಾಲನೆಗೆ ಸಿಎಂ ಸೂಚಿಸಲಿದ್ದು, ಅದರ ಜೊತೆಗೆ ನಿನ್ನೆ ನಡೆದಂತಹ ಕರವೇ ಹೋರಾಟ ಮತ್ತು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನದ ಕುರಿತಾಗಿ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಲಿದೆ. ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿತು ಕರ್ನಾಟಕ ರಕ್ಷಣಾ ವೇದಿಕೆ. ಉಗ್ರ ಸ್ವರೂಪ ಪಡೆದಿತ್ತು. ಅದರ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಬಹಳಷ್ಟು ಜನ ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನಕ್ಕೆ ಈಗ ಒಳಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಆದೇಶ ಪಾಲನೆಗೆ ಸಿಎಂ ಸೂಚಿಸಲಿರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಉನ್ನತ ಮಟ್ಟದ ಸಭೆ ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿದ್ದು, ಬಿಬಿಎಂಪಿ ಅಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಬುಲಾವ್ ಹೋಗಿದೆ. ಸಿಎಂ ನೇತೃತ್ವದಲ್ಲಿ ಸಭೆ. ಒಂದು ಕಡೆ ಕನ್ನಡ ಕಹಳೆಯನ್ನ ಮೊಳಗಿಸಿತು ಕರವೇ, ಅದರ ಬೆನ್ನಲ್ಲೇ ನಾರಾಯಣಗೌಡರ ಬಂಧನ ಆಯಿತು. ಈಗ ಸಿಎಂ ನೇತೃತ್ವದಲ್ಲಿ ಸಭೆ. ಕರವೇ ಹೋರಾಟ, ನಾರಾಯಣಗೌಡ ಬಂಧನ, ಜೊತೆಗೆ 60% ಕನ್ನಡ ನಾಮಫಲಕ ಕಡ್ಡಾಯವಾಗಿ ಪಾಲನೆಯಾಗಬೇಕು. ಈ ಆದೇಶ ಪಾಲನೆಗೆ ಸಿಎಂ ಸೂಚನೆಯನ್ನ ಕೊಡಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿನ್ನೆ ಇಡೀ ದಿನ ಬೃಹತ್ ಪ್ರತಿಭಟನೆ ಆಯಿತು. ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳು ಕಂಡು ಬಂತು ಅದನ್ನೆಲ್ಲ ಒಡೆದು ಹಾಕ್ತು ಕರವೇ. ಪಾಲನೆ ಮಾಡಬೇಕು ಬೇಡ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ. ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ. ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ, ಹೋರಾಟ ಮಾಡಿ. ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡತಕ್ಕಂಥ ಕೆಲಸ ಮಾಡಿ, ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ ಮಾಡಿ. ಕನ್ನಡ ಬಳಕೆ ಮಾಡದವರ ವಿರುದ್ಧ ಕ್ರಮಕ್ಕೆ ಏನಾದರೂ ಮುಂದಾಗ್ತಿದೆ ಸರ್ ಸರ್ಕಾರದಿಂದ? ಕನ್ನಡ ಬಳಕೆ ಮಾಡದವರ ವಿರುದ್ಧ ಅದು ಪೊಲೀಸ್ನವರು ನೋಡ್ಕೊತಾರೆ. ಕಾನೂನು ಪಾಲನೆ ಮಾಡೋರು, ಕಾನೂನು ಸುವ್ಯವಸ್ಥೆ ಮಾಡೋರು ಪಾಲನೆ ಮಾಡ್ತಿಲ್ಲ ಸರ್. ಎಸ್, ಸಿಎಂ ಹೇಳಿಕೆ ಇದು. ಹೋರಾಟ ಮಾಡಿ, ಆದರೆ ಹಾದಿ ಸರಿ ಇರಬೇಕು ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕಂದ್ರೆ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಕರವೇ ನಡೆಸಿತು. ಬಹಳಷ್ಟು ಕಡೆಗಳಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನ ಹೊಡೆದಾಕಲಾಯಿತು, ಕಲ್ಲು ತೂರಾಟವನ್ನ ನಡೆಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಹಲವು ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಯಿತು. ಅದರ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಬಂಧನ ಕೂಡ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.